ನನ್ನ ಪ್ರೀತಿಯ ಕನ್ನಡ ಶಿಕ್ಷಕಿಯರೇ ನಮಸ್ಕಾರ. ಈ ದಿನ ನಾವು ಅಲಂಕಾರ, ಸಾಹಿತ್ಯದಲ್ಲಿ ಬರುವಂತಹ ಅಲಂಕಾರ ಎನ್ನುವ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಲಂಕಾರದಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ ಅಂತ ಎರಡು ವಿಧ ಇದೆ ಅಂತ ಗೊತ್ತಿರೋ ವಿಚಾರ. ಶಬ್ದಾಲಂಕಾರದಲ್ಲಿ ಶಬ್ದಗಳ ಮಹತ್ವ ಅಂದ್ರೆ ಪದಗಳ ಜೋಡಣೆ, ಅವುಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಕೆಲವು ವಿನ್ಯಾಸಗಳಿದೆ, ಅದನ್ನೆಲ್ಲ ನಾವು ಹಿಂದಿನ ಮತ್ತು ವಿಡಿಯೋದಲ್ಲಿ ನೋಡಿದೀವಿ. ಈ ಸರಿ ನಾನು ಅರ್ಥಾಲಂಕಾರದ ವಿಚಾರಗಳನ್ನ ಗಮನಿಸೋಣ ಅಂತ. ಅರ್ಥಾಲಂಕಾರದಲ್ಲಿ ಸಾಮಾನ್ಯವಾಗಿ ಕವಿಗಳು ತಾವು ಬರೆಯುವ ಸಾಹಿತ್ಯ ಕೃತಿಯಲ್ಲಿ ಅನೇಕ ವಿಧವಾದ ತಮ್ಮ ಪ್ರತಿಭೆಯನ್ನ ಮತ್ತು ತಾವು ವ್ಯಕ್ತಪಡಿಸಬೇಕಾದಂತಹ ವಿಚಾರವನ್ನ ನೋಡಿ, ಈ ಪ್ರತಿಭೆಯ ಅನಾವರಣವನ್ನು ಮಾಡಿಕೊಡೋದಿಕ್ಕೆ ಅವರು ಉಪಯೋಗಿಸಿಕೊಳ್ಳುವಂತಹ ಅನೇಕ ಸೂತ್ರಗಳಲ್ಲಿ ಅಲಂಕಾರನೂ ಒಂದು. ಹಾಗೆ ನಾವು ಅಲಂಕಾರದಲ್ಲಿ ಅವರು ತಾವು ಹೇಳ್ಬೇಕಾದ ವಿಚಾರಗಳನ್ನ, ಉದಾಹರಣೆಗಳನ್ನ ಕೊಡ್ತಾ ಸೂಕ್ತವಾದ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ, ಓದುಗರಿಗೆ ಮನವರಿಕೆ ಮಾಡ್ತಾ ಹೋಗ್ತಾರೆ. ಅಂತಹ ಅಲಂಕಾರಗಳಲ್ಲಿ ಎಷ್ಟು ವಿಧ, ಅದು ವ್ಯಾಕರಣ ರೀತಿಯಾಗತ್ತೆ. ಅದನ್ನ ನೋಡ್ತಾ ಹೋದಾಗೆ ಸಂಸ್ಕೃತದಲ್ಲಿ ನೂರಾರು ಅಲಂಕಾರಗಳಿದೆ ಅಂತ ಹೇಳ್ತಾರೆ. ಆ ಕವಿಗಳು ಅದನ್ನ ಬಳಸಿದ್ದಾರೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ 6 ಅಲಂಕಾರಗಳನ್ನ ಹೆಚ್ಚಾಗಿ ಕವಿಗಳು ಬಳಸಿದ್ದಾರೆ ಅಂತ. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಅದು ಉದಾಹರಣೆಗಳನ್ನು ಕೊಟ್ಟ ತಕ್ಷಣ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಅಲಂಕಾರ ಈ ಪದಗಳು ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಅಲಂಕಾರ ಅಂದ ತಕ್ಷಣ ಈ ಪದಗಳು ಹೊಸದಾಗಿ ಬರುತ್ತೆ. ಅವರು ಉದಾಹರಣೆಯನ್ನ ಕವಿ ಹೇಗ್ ಕೊಟ್ಟಿದ್ದಾರೆ, ಏನು ಅದರ ಒಳ ಅರ್ಥ ಅನ್ನೋದನ್ನ ಅವರು ಅನುಭವಿಸಕ್ಕೆ ಆಗೋದಿಲ್ಲ ಈ ಒಂದು ಪದಗಳ ಭಯದಲ್ಲಿ. ಯಾಕೆಂದ್ರೆ ಪರೀಕ್ಷಾ ಭಯ, ಪರೀಕ್ಷೆಯಲ್ಲಿ ಇದಕ್ಕೆ 3 ಅಂಕಗಳಿರುತ್ತೆ. ಆದ್ರಿಂದ ನನ್ನ ಒಂದು ಅನಿಸಿಕೆ ಏನಂದ್ರೆ, ನಾವು ಈ ಅಲಂಕಾರದ ವಿಚಾರ ಏನಿದೆ, ಈ 6 ಅಲಂಕಾರಗಳನ್ನ ಕುರಿತು ಸರಳವಾಗಿ ಅವ್ರಿಗೆ ಹೇಳೋಣ ಅಂತ. ಸೂಕ್ತವಾಗಿ, ಸರಳವಾಗಿ ಈ ಕಾಲದ ಉದಾಹರಣೆಗಳಲ್ಲಿ ಮತ್ತು ಮಕ್ಕಳ ನಡುವೆ ನಡೆಯುವಂತಹ ವಿಚಾರಗಳ ಉದಾಹರಣೆಗಳನ್ನು ಕೊಟ್ಟು ಇದನ್ನು ತಿಳಿಸ್ಬಿಟ್ಟು ಆಮೇಲೆ ನಾವ್ ಇದಕ್ಕೆ ಹೋಗೋಣ ಅಂತ ಅನ್ಸುತ್ತೆ. ಅದು ನೋಡಿ, ಅಲಂಕಾರಗಳ ಸೂತ್ರಗಳಿದೆ. ಆ ಸೂತ್ರ ಎಲ್ಲವನ್ನು ಹೊರತಾಗಿ ಅವ್ರಿಗೆ ಮಕ್ಕಳಿಗೆ ಸರಳಗೊಳಿಸಕ್ಕಾಗಿ ಈ ರೀತಿ ಒಂದು ಪ್ರಯತ್ನ. ಇದನ್ನ ಶಿಕ್ಷಕಿಯರು ತಮ್ಮ ತರಗತಿಗಳಲ್ಲಿ ಮಾಡಬಹುದು ಅನ್ಸುತ್ತೆ, ಅಥವಾ ಮಾಡಿದ್ರೆ ತುಂಬಾ ಸಂತೋಷನೇ. ಇನ್ನು ಉಪಮಾಲಂಕಾರ ಅಂತ ನಾವು ಹೇಳುವಾಗ ಅವ್ರಿಗೆ ಒಂದು ಉದಾಹರಣೆಗಳನ್ನು ಕೊಡ್ತಾ ಉಪಮಾ ಮತ್ತು ರೂಪಕ ಅಲಂಕಾರಗಳನ್ನೆರಡು ಒಟ್ಟಿಗೆ ಹೇಳಿದ್ರೆ ಅನುಕೂಲ. ಈಗ ಮದುಮಗಳನ್ನ ನೋಡ್ತೀವಿ ಮದುವೆ ಮನೆಯಲ್ಲಿ. ಅವಳಿಗೆ ನಾವು ಹೇಳ್ತೀವಿ, ನೀನು ಮಹಾಲಕ್ಷ್ಮಿಯ ಹಾಗೆ ಕಾಣ್ತೀಯಾ, ಅವಳ ಅಲಂಕಾರ ನೋಡ್ಬಿಟ್ಟು ಮಹಾಲಕ್ಷ್ಮಿಯ ಹಾಗೆ ಕಾಣ್ತೀಯಾ, ಅಥವಾ ಮಹಾಲಕ್ಷ್ಮಿಯ ತರಹ, ಮಹಾಲಕ್ಷ್ಮಿಯಂತೆ ಕಾಣ್ತೀಯಾ ಅಂತ ಹೇಳ್ತೀವಿ. ಅದನ್ನ ಇಲ್ಲಿ ಮಹಾಲಕ್ಷ್ಮಿಗೆ ನಾವು ಆ ಮದುಮಗಳನ್ನ ಹೋಲಿಸ್ತಾ ಇದ್ವಿ, ಅಂತೆ ಅಂತ ಉಪಯೋಗಿಸಿದ್ವಿ, ಹಾಗೆ ಅಂತ ಉಪಯೋಗಿಸಿದ್ವಿ. ಅದಕ್ಕೆ ಮಕ್ಕಳಿಗೆ ಹಾಗೆ ಉದಾಹರಣೆ ಕೊಡ್ತಾ ನೀನು ಮಹಾಲಕ್ಷ್ಮಿಯ ಹಾಗೆ ಕಾಣ್ತೀಯಾ ಅಂತ ಹೇಳ್ತೀವಲ್ಲ. ರೂಪಕಾಲಂಕಾರದಲ್ಲಿ ಈ ಹೋಲಿಕೆ ಅದು ಬೇರೆ, ಅವಳು ಬೇರೆ, ಮಹಾಲಕ್ಷ್ಮಿ ಬೇರೆ ಮತ್ತು ಮದುಮಗಳು ಬೇರೆ ಅಂತಿಲ್ಲ, ನೀನು ಮಹಾಲಕ್ಷ್ಮಿಯೇ ಮದುಮಗಳನ್ನ ಹೇಳ್ತಾ ಈ ರೀತಿ ಹೇಳ್ತೀವಲ್ಲ, ಇದು ರೂಪಕಾಲಂಕಾರ ಆಗುತ್ತೆ ಅಂತ. ಹಾಗೆ ಈಗ ಕ್ರಿಕೆಟ್ ಆಡ್ತಾ ಇರ್ತಾರೆ ಹುಡುಗರು, ತರಗತಿಗಳಲ್ಲಿ ಹಾಗಾಗುತ್ತೆ. ನಾವು ಹುಡುಗಿಯರಿಗೆ ಸಂಬಂಧಪಟ್ಟಂತ ಹೋಲಿಕೆಗಳನ್ನು ಕೊಟ್ಟಾಗ ಹುಡುಗರಿಗೆ ನಮ್ಗೇನು ಇಲ್ವಾ ಹೋಲಿಕೆಗಳು ಅಂತ ಹಾಗೆ ಹೇಳ್ತಾರೆ. ನೋಡಿ, ನೀನು ಕ್ರಿಕೆಟ್ ನ ಸಚಿನ್ ತರಹನೇ ಆಡ್ತೀಯ, ಸಚಿನ್ನಂತೆ ಆಡ್ತೀಯ ಅಂತ ಸಚಿನ್ಗೆ ನಿನ್ನನ್ನ ಹೋಲಿಸಿ ಹೇಳಿದಾಗ ಅದು ಉಪಮಾಲಂಕಾರ. ಇನ್ನು ರೂಪಕದಲ್ಲಿ ನೀನು ಸಚಿನ್ ಬಿಡಪ್ಪ ಅಂತ ಹೇಳ್ತೀವಲ್ಲ, ನಿನಗೂ ಅವನಿಗೂ ವ್ಯತ್ಯಾಸನೇ ಇಲ್ಲ, ಅಷ್ಟು ಹಾಗೆ ಚೆನ್ನಾಗಿ ಆಡ್ತಾ ಇದೀಯ ಅವನ ತರಾನೇ ಅಂತ ಹೇಳುವಾಗ ಅದು ರೂಪಕ ಅಲಂಕಾರ ಆಗುತ್ತೆ. ಈ ವ್ಯತ್ಯಾಸಗಳನ್ನ ಅವ್ರಿಗೆ ಒಟ್ಟೊಟ್ಟಿಗೆ ಹೇಳ್ಕೊಡ್ಬೋದು. ಇನ್ನು ದೃಷ್ಟಾಂತ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರವನ್ನು ಸಹ ನಾವು ಒಟ್ಟಿಗೆ ಹೇಳ್ಕೊಡ್ಬೋದು. ಈಗ ನೋಡಿ, ದೃಷ್ಟಾಂತ ಅಲಂಕಾರದಲ್ಲಿ ಸಾಮಾನ್ಯವಾಗಿ ನೋಡಿ, ಪ್ರತಿ ತರಗತಿಗಳಲ್ಲಿ ಒಂದು ವಚನ ಸಾಹಿತ್ಯದಿದ್ದೇ ಇರುತ್ತೆ ಪದ್ಯ, ಇನ್ನೊಂದು ದಾಸ ಸಾಹಿತ್ಯದೊಂದು ಇದ್ದೇ ಇರುತ್ತೆ ಪದ್ಯ. ಹಾಗಾಗಿ ದೃಷ್ಟಾಂತಗಳಲ್ಲಿ ಬಿಂಬ ಅಂದ್ರೆ ಭಕ್ತಿ, ಒಂದು ಭಕ್ತಿಯನ್ನ ಅವರು ಪ್ರತಿಬಿಂಬ ರೂಪದಲ್ಲಿ ಉದಾಹರಣೆಗಳನ್ನು ಕೊಡ್ತಾ ಹೇಳ್ತಾರೆ. ಇದನ್ನ ಅವರಿಗೆ ಸರಳಗೊಳಿಸಿ ಹೇಳುವಾಗ ನಾವು ಅನೇಕ ಉದಾಹರಣೆ, ಅವ್ರ ಪದ್ಯದ ಉದಾಹರಣೆಗಳನ್ನೇ ಕೊಡ್ಬೋದು. ಇಲ್ಲಿ ನೋಡಿ, ವಚನ ಸಾಹಿತ್ಯದ ಒಂದು ಉದಾಹರಣೆ ಅಂದ್ರೆ, ಬೇವಿನ ಬೀಜದ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹೊಯ್ದರೆ ಸಿಹಿಯಾಗಬಲ್ಲದೆ, ಕಹಿಯಹುದಲ್ಲವೇ ಶಿವಭಕ್ತರಲ್ಲದವರ ಕೂಡ ನುಡಿಯಲಾಗದು ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಭಕ್ತಿಯನ್ನ, ಶಿವಭಕ್ತರ ಭಕ್ತಿಯನ್ನ ಅವರು ಬೇರೆ ಎಲ್ಲದಕ್ಕೂ ಹೋಲಿಸಿ ಕೊಡ್ತಾರೆ. ಹಾಗೆ ಅವ್ರು ಹೇಳುವ ವಿಷಯಕ್ಕೆ ಮತ್ತೊಂದು ವಿಷಯದ ಉದಾಹರಣೆಗಳನ್ನು ಕೊಡ್ತಾರಲ್ಲ, ಇದು ದೃಷ್ಟಾಂತ. ದೃಷ್ಟಾಂತ ಅಂದ್ರೇನೆ ಎಕ್ಸಾಂಪಲ್ಸ್ ಅಂತ, ಉದಾಹರಣೆ ಅಂತ. ಹಾಗೆ ದಾಸ ಸಾಹಿತ್ಯದಲ್ಲೂ ಹಾಗೆ ಬರುತ್ತೆ. ಈಗ ನೋಡಿ, ಇನ್ನೊಂದು ಪದ್ಯ ಇದೆ, ಇದು
ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅದನ್ನ ಅವ್ರು ಹೇಳುವಾಗ ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಚೆನ್ನಾಗಿ ರಕ್ಷಿಸುವನು, ಇದಕ್ಕೆ ಸಂಶಯವಿಲ್ಲ ಅಂತ. ಅಂದ್ರೆ ಅರ್ಥ ಅವ್ರು ಹೇಳ್ಬೇಕಾದ ವಿಚಾರಕ್ಕೆ ಇನ್ನೊಂದು ಸಮರ್ಥನೆಯನ್ನ ತಗೊಳ್ತಾರೆ ದೃಷ್ಟಾಂತದಲ್ಲಿ ಅಂತ. ಅರ್ಥಾಂತರ ನ್ಯಾಸ ಅಲಂಕಾರದಲ್ಲಿ ನೋಡಿ, ಮರಗಳನ್ನ ಕತ್ತರಿಸೋದನ್ನ ನಾವು ಸಾಮಾನ್ಯ ಇಲ್ಲೋ ಯಾವುದೋ ವಿಷಯಗಳಿಗೆ ಕತ್ತರಿಸುವಾಗ ನೋಡ್ತಾ ಇರ್ತೀವಿ. ದೊಡ್ಡ ಮರವನ್ನೇ ಕಡಿದ್ರಂತೆ ಅನ್ನೋ ಒಂದು ವಿಷಯ ಹೇಳಕ್ಕೆ ನಾವು ಇನ್ನೊಂದು ಪದವನ್ನ ಅಂದ್ರೆ ಗಾದೆಯನ್ನೋ ಅಥವಾ ಬೇರೆಯವ್ರು ಹೇಳಿರೋ ಹೇಳಿಕೆಯನ್ನೋ ಸಮರ್ಥನೆಗೆ ತಗೊಂತೀವಿ. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಲ್ವೇ? ಅಂದ್ರೆ ನಾವ್ ಹೇಳುವಂತ ವಿಚಾರಕ್ಕೆ ಇನ್ನೊಂದು ಗಾದೆಯೋ ಮತ್ತೊಂದು ಹೇಳಿಕೆಯ ಸಮರ್ಥನೆ ತಗೊಂಡು ಹೇಳೋದಕ್ಕೆ ಅರ್ಥಾಂತರನ್ಯಾಸ ಅಲಂಕಾರ ಅಂತಾರೆ. ಇವೆರಡಕ್ಕೂ ಇರೋ ವ್ಯತ್ಯಾಸವನ್ನ ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ಬೇಕಂದ್ರೆ ಬೇರೊಂದು ವಾಕ್ಯವನ್ನು ಇಲ್ಲಿ ಅವ್ರಿಗೆ ಉದಾಹರಣೆಯಾಗಿ ಕೊಡ್ತಾ ಇದ್ದೀವಿ. ಇಲ್ಲಿ ಅದೇ ಪ್ರತಿಬಿಂಬವಾಗಿ ಬರುವಂತಹ, ಇದು ಬೇರೆ ಯಾರೋ ಹೇಳಿದ್ದೋ ಗಾದೆನೋ ಅಂತ ಅಲ್ಲ, ಅಂತಹ ಒಂದು ವಾಕ್ಯವನ್ನೇ ಇಲ್ಲಿ ಕೊಡ್ತೀವಿ ಅನ್ನೋ ವಿಚಾರ ಒಟ್ಟಿಗೆ ಹೇಳ್ಬೋದು. ಇನ್ನು ಉತ್ಪ್ರೇಕ್ಷಾಲಂಕಾರ, ಶ್ಲೇಷಾಲಂಕಾರ ಇದೆ. ಉತ್ಪ್ರೇಕ್ಷಾಲಂಕಾರದಲ್ಲಿ ಎಲ್ಲವನ್ನು ಉತ್ಪ್ರೇಕ್ಷೆ ಮಾಡಿ ಅತಿಶಯವಾಗಿ ಹೊಗಳಿ ಹೇಳುವಂಥದ್ದು. ಅಂದ್ರೆ ಇದು ಹೇಗೆ ತುಂಬಾ ಎಕ್ಸಾಗರೇಷನ್ ಮಾಡಿ ಮಾತಾಡೋದು ಅಂತೀವಲ್ಲ, ಹಾಗೆ ನೋಡಿ. ಬೆಟ್ಟದಷ್ಟು ಪ್ರೀತಿ, ಒಂದು ಹುಡುಗ ಹುಡುಗಿಗೋ ಎಲ್ಲೋ ಸಿನಿಮಾಗಳಲ್ಲಿ ಹೇಳೋದವ್ರು ಮಕ್ಕಳು ಕೇಳಿಸ್ಕೊಂತಾನೆ ಇರ್ತಾರೆ, ಬೆಟ್ಟದಷ್ಟು ಪ್ರೀತಿ ಇದೆ ಅಂತ. ಈಗ ತಾಯಿಗೆ ಮಕ್ಕಳು ಹೇಳೋದು ಇರ್ಬೋದು, ಬೆಟ್ಟದಷ್ಟು ಅಂದ್ರೆ ಏನು? ಬೆಟ್ಟ ಎಷ್ಟು ದೊಡ್ಡದು, ಅದಕ್ಕೆ ಹೋಲಿಸಿ ಹೇಳ್ತಾರೆ. ಇದು ತುಂಬಾ ಉತ್ಪ್ರೇಕ್ಷೆ. ಆದ್ರೆ ಒಳ ಅರ್ಥ ಏನು? ಬಹಳ ಪ್ರೀತಿ ಅನ್ನುವಂಥದ್ದು. ಆದ್ರೆ ಹೇಳುವ ರೀತಿಯಲ್ಲಿ ಉತ್ಪ್ರೇಕ್ಷೆ ಇದೆ, ಎಕ್ಸಾಗ್ರೇಷನ್ ಇದೆ. ಹಾಗೆ ಕೆಲವರಿಗೆ ಪಾನಿಪುರಿ ಎಲ್ಲ ತುಂಬಾ ಇಷ್ಟ ಅಲ್ಲ, ಅದ್ರಲ್ಲಿ ಮಕ್ಕಳು ಪಾನಿ ಅಂದ್ರೆ ತುಂಬಾ ಇಷ್ಟ. ಅವ್ರು ಹೇಳ್ತಿರ್ತಾರೆ, ಆ ಪಾನಿ ಇದೆಯಲ್ಲ ನಂಗೆ ಎಷ್ಟಿಷ್ಟ ಅಂದ್ರೆ ಒಂದ್ ದೊಡ್ಡ ಟ್ಯಾಂಕ್ ಕೊಟ್ಟರು ಕುಡಿತೀನಿ. ಇದು ಸುಮಾರು ಒಂದು 3-4ನೇ ಕ್ಲಾಸಿನ ಮಕ್ಕಳುಗಳು ಮಾತಾಡೋ ರೀತಿ. ಅಂದ್ರೆ ಇದೆಷ್ಟು ಎಕ್ಸಾಗ್ರೇಷನ್ ಇದೆ ನೋಡಿ, ಉತ್ಪ್ರೇಕ್ಷೆ. ಅಂದ್ರೆ ಮಕ್ಕಳಿಗೆ ಈ ಅಲಂಕಾರಗಳ ಅನ್ನೋದು ಏನೋ ಒಂದು ವ್ಯಾಕರಣ ಎಲ್ಲೋ ಇದೆ ಅನ್ನೋದಕ್ಕಿಂತ ನಮ್ಮ ನಡುವಣ ಮಾತುಗಳಲ್ಲೇ ಇರುವಂತಹ ಮಾತುಗಳಲ್ಲೇ ಈ ರೀತಿ ಅಲಂಕಾರಗಳು ಇರುತ್ತೆ ಅನ್ನೋದನ್ನ ತಿಳಿಸಿದಾಗುತ್ತೆ. ಇದು ಉತ್ಪ್ರೇಕ್ಷೆ ಮಾಡಿ ಹೇಳುವಂಥದ್ದು ಉತ್ಪ್ರೇಕ್ಷ ಅಲಂಕಾರ. ಇನ್ನು ಶ್ಲೇಷಾಲಂಕಾರ, ಇಲ್ಲಿ ಹೇಗೆ ಅಂದ್ರೆ ಒಂದು ಪದ್ಯ ಇದ್ರೆ ಅದರಲ್ಲಿ 2 ವಿಷಯವನ್ನ ಹೇಳಕ್ ಹೊರಟಿರ್ತಾರ ಅವರು. ಒಮ್ಮೆ ಓದಿದ್ರೆ ಒಂದು ಸರಿ ಈ ವಿಷಯ, ಒಂದು ವಸ್ತುವಿನ ಕುರಿತು ಓದಿದ್ರೆ ಅದೇ ಅರ್ಥ ಬರುತ್ತೆ. ಇನ್ನೊಂದು ವಸ್ತುವನ್ನು ಇರುತ್ತೆ, ಅದನ್ನ ಓದಿದ್ರೆ ಅದೇ ಅರ್ಥ ಬರುತ್ತೆ. ಉದಾಹರಣೆಗೆ ಕುರುಕುಲ್ ಅರ್ಕನು ಅಸ್ತಮೈದಿದರ್, ಇದು ಒಂದು ರನ್ನ ಕವಿ ಬರೆದಿರುವಂತಹ ಒಂದು ಪದ್ಯದ ಸಾಲು. ಅಂದ್ರೆ ಕುರುಕುಲ ಅರ್ಕನು, ಅರ್ಕ ಅಂದ್ರೆ ಸೂರ್ಯ, ಇಲ್ಲಿ ಆಕಾಶದಲ್ಲಿರುವ ಸೂರ್ಯನು ಮುಳುಗ್ತಾ ಇದ್ದಾನೆ. ಅದೇ ದಿನ ಕುರುಕುಲ ಅರ್ಕನು ಅಂದ್ರೆ ಕುರುಕುಲದ ಸೂರ್ಯ ಅಂದ್ರೆ ದುರ್ಯೋಧನ, ಅವನು ಕೂಡ ಸಾಯ್ತಾ ಇದ್ದಾನೆ ಅನ್ನೋ ಎರಡನ್ನು ಹೋಲಿಸಿ ಹೇಳುವ ಒಂದು ಪದ್ಯದ ಸಾಲಿದು. ಇದು ಸಾಮಾನ್ಯವಾಗಿ ಶಿಕ್ಷಕರುಗಳಿಗೆ ಗೊತ್ತಿರುತ್ತೆ. ಮಕ್ಕಳಿಗೆ ಹೇಳುವಾಗ ನಾವು 2 ವಿಷಯಗಳನ್ನು ಹೋಲಿಸಿ ಒಂದೇ ವಾಕ್ಯ ಉಪಯೋಗಿಸಿ ನೋಡಿ. ಕುರುಕುಲ ಅರ್ಕನು ಅಂದ್ರೆ ಕುರುಕುಲದ ಸೂರ್ಯನು ಮತ್ತು ಸೂರ್ಯನು ಅಸ್ತಮೈದಿದರು, ಮುಳುಗಿದರು ಅನ್ನೋ ಅರ್ಥ ಕೊಡುವಂತ ಶ್ಲೇಷಾಲಂಕಾರ ಅಂತ ಹೇಳ್ತಾರೆ ಇದಕ್ಕೆ. ನಾವು ಸುಮ್ಮನೆ ಮಕ್ಕಳಿಗೆ ಒಂದು ಅರ್ಥ ಮಾಡ್ಸಕ್ಕೆ, ಯಾರ ಮೇಲಾದ್ರೂ ಕೋಪ ಇರುತ್ತೆ, ಅವ್ರು ಬೈದಾಡ್ತಾ ಇರ್ತಾರೆ ಫ್ರೆಂಡ್ಸ್ಗೆ, ಅವನಿಗೆ ಬೈಬೇಕಾಗಿರುತ್ತೆ, ಆದ್ರೆ ಅವನ ಹೆಸರು ಹೇಳಿ ಇವನಿಗೆ ಬೈತಾ ಇರ್ತಾರೆ. ಒಳ ಅರ್ಥ ಹಾಗೆ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಇದು ಒಂದೇ ವಿಷಯವನ್ನ 2 ವಸ್ತುಗಳನ್ನ ಉಪಯೋಗಿಸಿ ಹೇಳುವಂತ ವಿಚಾರಗಳು ಶ್ಲೇಷಾಲಂಕಾರದಲ್ಲಿ ಬರುತ್ತೆ ಅಂತ. ಈ ಗೊಂದಲಗಳೆಲ್ಲ ಇರುತ್ತೆ ಅವ್ರಿಗೆ, ತುಂಬಾ ಅವ್ರಿಗೆ ಹೇಳಕ್ ಆಗದೆ ಇದ್ರು ಇನ್ನು ಪಠ್ಯ ಪುಸ್ತಕದ ಉದಾಹರಣೆಗಳನ್ನ ಅವ್ರಿಗೆ ಕೊಡ್ತಾ ಹೇಳ್ಬೋದು. ಪಠ್ಯ ಪುಸ್ತಕದಲ್ಲಿ ನೋಡಿ 10ನೇ ತರಗತಿಯಲ್ಲಿ ಇಂದನೂ ಇದೆ. 8ನೇ ತರಗತಿಯಲ್ಲಿ ಉಪಮಾಲಂಕಾರಕ್ಕೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತ ಕುಲದ 150 ಬಾಲಕರು ಬಿದ್ದರು. ಗೀಜಗನ ಗೂಡುಗಳು ತೊಟ್ಟಲಿನಂತೆ ತೂಗಾಡುತ್ತಿದ್ದವು. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಇವೆಲ್ಲ ಅವರ ಟೆಕ್ಸ್ಟ್ ಬುಕ್ ಬಲ್ ಬಂದಿರುವಂತ ಉದಾಹರಣೆಗಳು. ಅದನ್ನ ನೀವು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತೀರಾ. ಹಾಗೆ 9ನೇ ಕ್ಲಾಸ್ ಅಲ್ಲೂ ಇದೆ. ಗೀಜಗನ ಗೂಡು, ಇದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ, ಇದು 10ನೇ ಕ್ಲಾಸ್ದು. ಅದೇ ತರ ರೂಪಕಾಲಂಕಾರಕ್ಕೂ ಕೂಡ ಅವರ ತರಗತಿಯಲ್ಲಿ ಬರುವ ಉದಾಹರಣೆಗಳಿದೆ. ಶಾಲೆಗೆ ಈ ವಿದ್ಯಾರ್ಥಿನಿಯೊಂದು ರತ್ನ ಅಂತ ಕೂಡ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹೀಗೆ ಟೆಕ್ಸ್ಟ್ ಬುಕ್ ನ ಉದಾಹರಣೆಗಳಿರುತ್ತೆ. ಇನ್ನು ಮಕ್ಕಳಿಗೆ ನಾವು ಪರೀಕ್ಷಾ ದೃಷ್ಟಿಯಿಂದ ಹೇಳ್ಕೊಡುವಾಗ ಪಠ್ಯ ಪುಸ್ತಕದ ಉದಾಹರಣೆ ಹೇಳ್ಕೊಡ್ತಾ ಈ ಎಲ್ಲಾ ಪದಗಳನ್ನು ನಾವು ಹೇಳ್ಕೊಡ್ತಾ ಇರ್ಬೇಕಾಗುತ್ತೆ. ಉಪಮೇಯ ಅಂದ್ರೆ ಹೋಲಿಸುವ ವಸ್ತು, ಅದಕ್ಕೆ ವರ್ಣ್ಯ ಅಂತಾರೆ. ಉಪಮಾನ ಹೋಲಿಕೆಯ ವಸ್ತು, ಅದಕ್ಕೆ ಅವರ್ಣ್ಯ ಅಂತಾರೆ. ಈ ಪದಗಳು ಸಹ ಅವ್ರಿಗೆ ಗೊತ್ತಾಗ್ಬೇಕಾಗುತ್ತೆ. ಉಪಮಾ ವಾಚಕ ಈ ಪದಗಳು ಬಳಸ್ತೀವಿ. ಸಮಾನ ಧರ್ಮ ಅಂದ್ರೇನು ಅಂದ್ರೆ 2ರಲ್ಲೂ ಇರುವ ಒಂದೇ ವಿಚಾರ ಯಾವುದು ಅಂದ್ರೆ ಅವ್ರಿಗೆ ಕಾಮನ್ ಫ್ಯಾಕ್ಟರ್ ಅನ್ನೋದನ್ನ ಪದಗಳನ್ನ ನೀವು ವಿವರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ.
ಅಲಂಕಾರ ಯಾವುದು ಅಂತ ಬರಿಬೇಕಾಗುತ್ತೆ ಅವ್ರು. ಅಂದಾಗ ಇನ್ನೆರಡು ತರ ಅಲಂಕಾರನ ಹೇಳ್ತಾರೆ. ಈ ಎಲ್ಲವೂ ಇದ್ರೆ ಅಂದ್ರೆ ಉಪಮಾನ, ಉಪಮೇಯ, ಉಪಮಾವಾಚಕ ಇವೆಲ್ಲವೂ ಇದ್ರೆ ಪೂರ್ಣ ಉಪಮ ಅಲಂಕಾರ ಅಂತ ಹೇಳ್ತಾರೆ. ಒಂದ್ ವೇಳೆ ಇದು ಯಾವುದ್ರಲ್ಲಾರು ಒಂದ್ ಇಲ್ಲದೆ ಇದ್ರೆ ಅದಕ್ಕೆ ಲುಪ್ತೋಪಮ ಅಲಂಕಾರ ಅಂತ ಹೇಳ್ತಾರೆ. ಈ ಪದಗಳನ್ನು ಪರಿಚಯ ಮಾಡ್ಕೊಡ್ತಾ ಹಾಗೆ ಈ ಅಲಂಕಾರಗಳಿಗಿರುವ ಸೂತ್ರಗಳು ಸರಳವಾಗಿ ಮಕ್ಕಳಿಗೆ ಅಂದ್ರೆ ಸುಮಾರು ಪ್ರೌಢಶಾಲಾ ಮಕ್ಕಳಿಗೆ ಅರ್ಥವಾಗುವ ಮಟ್ಟಕ್ಕೆ ಇದು ಹೇಳಿದ್ರೆ, ಪರಸ್ಪರ ಇರುವ ಹೋಲಿಕೆಯ ವರ್ಣನೆ ಏನ್ ಬರುತ್ತೆ ಅದು ಉಪಮಾಲಂಕಾರ. ಹೋಲಿಸುವ ಹೋಲಿಕೆಯ ವಸ್ತುವಿನಲ್ಲಿ ವ್ಯತ್ಯಾಸವಿಲ್ಲ ಅನ್ನೋ ರೀತಿ ಬಂದ್ರೆ ಅದು ರೂಪಕ ಅಲಂಕಾರ. ಬಿಂಬ ಪ್ರತಿಬಿಂಬದ ವಾಕ್ಯಗಳಿದ್ರೆ ಅದು ದೃಷ್ಟಾಂತ ಅಲಂಕಾರ. ಒಂದು ಸನ್ನಿವೇಶವನ್ನ ಮತ್ತೊಂದನ್ನಾಗಿ ಭಾವಿಸಿ ವರ್ಣನೆ ಮಾಡಿದ್ರೆ ಅದು ಉತ್ಪ್ರೇಕ್ಷ ಅಲಂಕಾರ. ಇನ್ನು ವಿಶೇಷ ವಾಕ್ಯ ಮತ್ತು ಸಾಮಾನ್ಯ ವಾಕ್ಯದ ಸಮರ್ಥನೆ ಪರಸ್ಪರ, ವಿಶೇಷ ವಾಕ್ಯಕ್ಕೆ ಸಾಮಾನ್ಯ ವಾಕ್ಯನೂ ಆಗಿರ್ಬೋದು, ಸಾಮಾನ್ಯ ವಾಕ್ಯಕ್ಕೆ ವಿಶೇಷ ವಾಕ್ಯನೂ ಆಗಿರ್ಬೋದು ಅಂತ ಸಮರ್ಥನೆ ಕೊಟ್ರೆ ಅದು ಅರ್ಥಾಂತರನ್ಯಾಸ ಅಲಂಕಾರ ಆಗುತ್ತೆ. ಇನ್ನು ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುವಂತಹ ವಾಕ್ಯಗಳಿದ್ರೆ ಅದು ಶ್ಲೇಷ ಅಲಂಕಾರ ಅಂತಾರೆ. ಈ ರೀತಿಯಾಗಿ ಮಕ್ಕಳಿಗೆ ಅಲಂಕಾರದ ವಿಚಾರಗಳನ್ನ ವಿಸ್ತಾರವಾಗಿ ಹೇಳಿ ಅವರಿಗೆ ಪರೀಕ್ಷೆಯಲ್ಲಿ ಅಂಕ ಬರುವ ಹಾಗೆ ಮಾಡಿ ನಮ್ಮ ಸಾಹಿತ್ಯದಲ್ಲಿ ಕವಿಗಳು ಈ ಅಲಂಕಾರಗಳನ್ನ ಬಳಸಿ ಹೇಳಿರುವಾಗ ಅವರ ಕೃತಿಗಳು ಎಷ್ಟು ಮಹತ್ತರ ಅನ್ಸುತ್ತೆ ಈಗ ಅನ್ನೋದ್ರ ಬಗ್ಗೆ ಹೇಳ್ತಾ, ಮತ್ತೆ ಮಾತಿನಲ್ಲಿ ಸಹ ಅಲಂಕಾರಗಳು ಬೇಕಾಗುತ್ತೆ. ಸುಮ್ನೆ ಸರಳವಾಗಿ ಹಾಗೆ ನಾವು ಮಾತಾಡ್ತಾ ಹೋಗ್ಬಿಟ್ರೆ ಅದೊಂದು ವರದಿಯ ತರ ಅನ್ಸ್ಬೋದು, ಸುದ್ದಿ ತರ ಅನ್ಸ್ಬೋದು. ಅದ್ರ ಬದ್ಲಿ ಇಂಥವನ್ನೆಲ್ಲ ಬಳಸಿ ಹೇಳಿದಾಗ ಅದು ಕೇಳುವುದಕ್ಕೆ ಚಂದ ಅನ್ಸುತ್ತೆ. ಅದಕ್ಕೆ ಅಲಂಕಾರದ ಪಾತ್ರ ತುಂಬಾ ದೊಡ್ಡದು ಅಂತ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಈ ವಿಡಿಯೋವನ್ನ ಮುಗಿಸೋಣ. ನಮಸ್ಕಾರ.